ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ನಿನ್ನೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಸರಳ ಬಡ್ಡಿ ಮಾತ್ರ ಹೇಳಿದ್ದೆ. ಅದರ ಮುಂದಿನ ಭಾಗ ಇವತ್ತೇನು ಮಾಡ್ತಾಯಿದ್ದೀನಿ, ಚಕ್ರ ಬಡ್ಡಿ ಬಗ್ಗೆ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಒಂದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಏನು ಮಾಡೋಣ ಅಂತಂದರೆ, ಇನ್ನೂ ಡೀಪಾಗಿ ಏನು ಮಾಡೋಣ ಅಂತಂದರೆ ಸ್ವಲ್ಪ ಒಂದಿಷ್ಟು ಎಕ್ಸಾಂಪಲ್ಗಳ ಜೊತೆಗೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಬೇಕಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ. ಅದ್ರ ಜೊತೆಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಎಕ್ಸಾಂಪಲ್ಗಳನ್ನು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಮಾತ್ರ ಹೇಳಿದ್ದೆ. ಇವಾಗ ವಿತ್ ಎಕ್ಸಾಂಪಲ್ ಏನು ಮಾಡ್ತೇನೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟನ್ನು ಇಲ್ಲಿ ತೆಗೆದುಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿರ್ತದೆ. ಯಾಕಂತಂದರೆ ಮೆಂಟಲ್ ಅಬಿಲಿಟಿಯಲ್ಲಿ ಅನ್ನೋದಕ್ಕಿಂತ ಇದು ಮ್ಯಾಥಮೆಟಿಕ್ಸಲ್ಲಿ ಬರ್ತದೆ, ಗಣಿತದಲ್ಲಿ ಬರುವಂಥ ಒಂದು ವಿಷಯ ಆಗಿರೋದ್ರಿಂದ ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿರ್ತದೆ. ಹಾಗಾಗಿ ಈ ಒಂದು ಚಕ್ರ ಬಡ್ಡಿ ಭಾಳಷ್ಟು ಇಂಪಾರ್ಟೆಂಟನ್ನು ನಾವಿಲ್ಲಿ ತೆಗೆದುಕೊಂಡು ಬಂದಾಗ ಏನಂತಂದರೆ ಅತಿ ಹೆಚ್ಚಾಗಿ ಕ್ವಶನ್ಗಳು ಈ ಒಂದು ಅಥವಾ ಎಸ್ಪೆಷಲಿ ಏನಂತಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಅಥವಾ ಗಣಿತದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇವು ಅತಿ ಹೆಚ್ಚಾಗಿ ರಿಪೀಟ್ ಆಗೋದ್ರಿಂದ ಅವನ್ನ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಅವನ್ನ ಅತಿ ಹೆಚ್ಚಾಗಿ ಸ್ಟಡಿ ಮಾಡ್ತಾ ನಾವಿಲ್ಲಿ ನೋಡ್ಕೋಬೇಕಾಗಿರ್ತದೆ. ಹಾಗಾಗಿ ಈ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಟೈಮನ್ನು ಕೊಟ್ಟು ಅವನ್ನ ಅತಿ ಹೆಚ್ಚಾಗಿ ಏನು ಮಾಡಿ ಅಂತಂದರೆ ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಸರಳ ಬಡ್ಡಿ ಸ್ವಲ್ಪ ಈಸಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಸಿ ಅಂತ ಟಾಪಿಕ್ ಇರೋದ್ರಿಂದ ಅದು ಈಸಿಯಾಗಿ ನಿಮಗೆ ಇಲ್ಲಿ ಗೊತ್ತಾಗಿರ್ತದೆ. ಯಾಕಂತಂದರೆ ಅಲ್ಲಿ ಬರೋ ಮೂರೇ ಸೂತ್ರಗಳಿರ್ತವೆ, 4 ಸೂತ್ರಗಳಿರ್ತವೆ. ಏನಪ್ಪ ಅಂತಂದರೆ ಒಂದು ಟೈಮ್ ಇರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಇರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಏನಂತಂದರೆ ಇನ್ನೊಂದು ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಿಮಗೆ ಇಲ್ಲಿ ಹೇಳ್ತಾರೆ. ಏನೋ ಒಂದು ಸಿಂಪಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂತಂದ್ರೆ ಪ್ರಿನ್ಸಿಪಲ್ ಅಮೌಂಟನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂತ ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ಬಿಟ್ಟರೆ ಅಂತಂದರೆ ಪೀರಿಯಡ್ ಆಫ್ ಟೈಮ್ ಅಂತ ಏನು ಮಾಡ್ತಾರೆ, ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ವರ್ಷ, 1 ವರ್ಷ, 2 ವರ್ಷ, 3 ವರ್ಷ. ಸಿಂಪಲ್ ಇಂಟ್ರೆಸ್ಟಲ್ಲಿ ಬರುವಂಥದ್ದು ಇವು 4 ಸೂತ್ರ. ಅತಿ ಸರಳವಾಗಿರುವಂಥದ್ದು ಮೊದಲನೇದು SI ಸಿಂಪಲ್ ಇಂಟ್ರೆಸ್ಟ್ = PTR / 100 ನಿಮ್ಗೆ ಗೊತ್ತಿದ್ರೆ ಉಳಿದು 3 ಕೂಡ ನಿಮಗೆ ಆಗ್ತವೆ ಅಂತಂದರೆ ಅತಿ ಸರಳವಾಗಿ ಬರುವಂಥದ್ದು. ಯಾಕಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ಅಂತಂದ್ರೆ ಅದೇ ಸೇಮ್ ಆಗಿರುವಂಥದ್ದು, ಜಸ್ಟ್ ಏನು ಮಾಡೋದಂದರೆ ವರ್ಡ್ಗಳನ್ನು ಮಾತ್ರ ಚೇಂಜ್ ಮಾಡುವಂಥದ್ದು, ರೈಟ್? ಅದು ನಿಮ್ಗೆ ಗೊತ್ತಿರಬೇಕು. ನಾನು ಹೇಳಿದ್ದೀನಿ, ಅದನ್ನು ಸ್ವಲ್ಪ ಗಮನವಿಟ್ಟು ನಾವು ಸ್ವಲ್ಪ ಆ ವಿಡಿಯೋನ ನೋಡಿ ಅದನ್ನು ತಿಳ್ಕೊಂಬಿಡಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಅತಿ ಹೆಚ್ಚಾಗಿ ಟಫ್ ಆಗೋದು ಯಾವುದಪ್ಪ ಅಂತಂದ್ರೆ ಅದು ಚಕ್ರ ಬಡ್ಡಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಯಾಕೆ ಟಫ್ ಆಗ್ತದೆ? ಸಿಂಪಲಾಗಿ ಇಲ್ಲಿ ಸೂತ್ರದ ಪ್ರಕಾರ ಬಿಡಿಸುವಂಥ ಒಂದು ಮೆಥಡ್ಗಳನ್ನು ಕೂಡ ನಿಮಗೆ ಹೇಳ್ತೇನೆ. ಅದ್ರ ಜೊತೆಗೆ ಸೂತ್ರನ ಬಿಟ್ಟು ಸರ್ ನಮ್ಗೆ ಸೂತ್ರ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಸರಳ ಬಡ್ಡಿ ಮುಖಾಂತರ ನಾನು ಬಿಡಿಸ್ಬೇಕು, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದು ಅತಿ ಸ್ವಲ್ಪ ಟೈಮ್ ತೊಗೋತದೆ, ಜಾಸ್ತಿ ಟೈಮ್ ತೊಗೋತದೆ. ಇದು ಏನು ಚಕ್ರ ಬಡ್ಡಿಯಲ್ಲಿ ಸೂತ್ರಗಳನ್ನ ಅಥವಾ ಫಾರ್ಮುಲಾಗಳನ್ನ ಮುಖಾಂತರ ಬಿಡಿಸೋದ್ರಿಂದ ಎಷ್ಟು ಟೈಮ್ ತೊಗೋತದಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೋದು. ಬಟ್ ಏನಾಯ್ತಂದ್ರೆ ಅದು ಟೈಮ್ ಜಾಸ್ತಿ ತೊಗೊಂಡ್ರೂ ಕೂಡ ಇದಕ್ಕಿಂತ ಸ್ಪೀಡಾಗಿ ನೀವು ಮಾಡುವಂಥ ಚಾನ್ಸಸ್ ಇರ್ತದೆ. ಅಂದರೆ ನೀವು ಪರ್ಫೆಕ್ಟ್ ಆದರೆ ಬಿಡಿಸುವಂಥ ಮೆಥಡ್ ನಿಮ್ಗೆ ಪರ್ಫೆಕ್ಟ್ ಆಗಿದ್ದರೆ ಏನಾಗ್ತದೆ ಅಂತಂದರೆ ನೀವು ಇನ್ನಷ್ಟು ಜಾಸ್ತಿಯಾಗಿ ಏನು ಮಾಡ್ತೀರ ಅಂತಂದ್ರೆ ಬೇಗವಾಗಿ ಬಿಡಿಸೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಫಾರ್ಮುಲಾಗಳ ಮುಖಾಂತರ ಬಿಡಿಸ್ತಾ ಹೋದಾಗ ಏನಾಗ್ತದೆ, ಅದು ಟಫ್ ಆಗ್ತಾ ಹೋಗ್ತದೆ. ಕೆಲವೊಂದು ಕಡೆ ಏನು ಮಾಡಬೇಕಾಗ್ತದೆ, ಚಕ್ರ ಬಡ್ಡಿಯಲ್ಲಿ ನಾವು ಫಾರ್ಮುಲಾ ಹಚ್ಚಲೇಬೇಕು. ಫಾರ್ಮುಲಾ ಇಲ್ಲ ಅಂತಂದ್ರೆ ನಾವು ಬಿಡಿಸೋದಕ್ಕಾಗೋದಿಲ್ಲ, ರೈಟ್? ಕೆಲವೊಂದಿಷ್ಟು ಮಾತ್ರ. ಉಳಿದೆಲ್ಲವೂ ಕೂಡ ಏನು ಮಾಡ್ತಾರೆ ಅಂದರೆ ಸಿಂಪಲ್ ಆಗಿರುವಂಥ ಕ್ವಶನ್ಗಳನ್ನು ನೀವು ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಅಥವಾ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಸರಳವಾಗಿ ಕೆಲವೇ ಒಂದು ಸೆಕೆಂಡ್ಗಳಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಅದನ್ನು ಬಿಡಿಸುವಂಥ ಒಂದು ಅವಕಾಶಗಳು ನಮಗಿರ್ತವೆ. ಹಾಗಾಗಿ ಆ ಒಂದು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಎರಡೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಅದರಲ್ಲೂ ಎಸ್ಪೆಷಲಿ SSC JD ಇರ್ಬೋದು ಅಥವಾ ಈ ಒಂದು ಅಗ್ನಿವೀರ್ ಎಲ್ಲಿರ್ಬೋದು ಮತ್ತು ಈ ರೈಲ್ವೇಸ್ ಎಕ್ಸಾಮ್ಗಳಿರ್ಬೋದು, ಇದ್ರ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ಗಳು ಕಂಡು ಬರ್ತದೆ. ಹಾಗಾಗಿ ಆ ಒಂದು ವಿಷಯವನ್ನು ಅತಿ ಇಂಪಾರ್ಟೆಂಟ್ ಒತ್ತು ಕೊಟ್ಟು ಏನು ಮಾಡಿದ್ರೆ ಈ ಸಬ್ಜೆಕ್ಟನ್ನು ಅಥವಾ ಈ ವಿಷಯವನ್ನು ಕಲೀರಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ ಇಸ್ ಸ್ಟಾರ್ಟ್. ಏನು ಮಾಡೋಣ ಅಂತಂದರೆ ಚಕ್ರ ಬಡ್ಡಿಯ ಮೇಲೆ ಒಂದು ಮೊದಲು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕೂಡಿಸಿ ಕೊಟ್ಟಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀನಿ. ಈ ಎಕ್ಸಾಂಪಲ್ ಮುಖಾಂತರ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಬರುವಂಥ ಒಂದು ಕ್ವಶನನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸಿಂಪಲಾಗಿ ನಿಮಗೆ ಹೇಳ್ತೀನಿ. ಅದು ಒಂದು ಚಕ್ರ ಬಡ್ಡಿಯಲ್ಲಿ ಫಾರ್ಮುಲಾ ಹಾಕಿ ಬಿಡಿಸೋಣ, ಮತ್ತು ಇನ್ನೊಂದು ಏನು ಮಾಡೋಣ ಅಂತಂದರೆ ಸಿಂಪಲಾಗಿ ಬಿಡಿಸ್ತಾ ಹೋಗೋಣ. ಯಾವ ರೀತಿ ಬಿಡಿಸೋದು ಅಂತ ನಮಗಿಲ್ಲಿ ಹೇಳ್ಕೊಡ್ತೀನಿ. ಮೊದಲು ಕ್ವಶನ್ ಏನಿದೆ ಅಂತ ಓದ್ಕೊಂಡ್ಬಿಡೋಣ. ಏನಿದೆ ಕ್ವಶನ್ನು ಹಾಗಿದ್ರೆ, ಏನಿದೆ, 100 ರೂಗಳಿಗೆ ವಾರ್ಷಿಕ 10% ಬಡ್ಡಿ ದರದಂತೆ 2 ವರ್ಷಗಳಿಗೆ ಉಂಟಾಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ಅನುಪಾತ ಕಂಡುಹಿಡಿಯಿರಿ.
ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ, ಅತಿ ಸಿಂಪಲ್ ಆಗಿರುವಂಥ ಕ್ವಶನ್ ಏನಂತಂದರೆ 100 ರೂಪಾಯಿನ ಕೊಟ್ಟಿದ್ದಾರೆ, ವಾರ್ಷಿಕವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ 10% ಬಡ್ಡಿ ದರದಂತೆ, ವಾರ್ಷಿಕವಾಗಿ 10% ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ. ಇಯರ್ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ, 2 ಇಯರ್ಸ್ ಕೊಟ್ಟಿದ್ದಾರೆ. ಉಂಟಾಗುವ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಎರಡನ್ನೂ ಕೂಡ ಅವರ ಅನುಪಾತಗಳನ್ನ ಕೇಳಿದ್ದಾರೆ. ಸಿಂಪಲ್ ಏನಿಲ್ಲ ಅನುಪಾತ ಕೇಳಿದ್ದಾರೆ, ಅನುಪಾತನ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅನುಪಾತವನ್ನು ಕಂಡು ಹಿಡಿಯಿರಿ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ನಮಗಿಲ್ಲಿ ಮೊದಲು ಏನು ಮಾಡೋಂತಂದರೆ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾವೆ. ಏನೇನು ಕೊಟ್ಟಿದ್ದಾರೆ ನಮಗಿಲ್ಲಿ ಆಗಿದ್ರೆ ಮೊದಲು ಬರ್ಕೊಂಬಿಡೋಣ. ಏನು ಕೊಟ್ಟಿದ್ದಾರೆ ಫಾರ್ಮುಲಾ ಇಲ್ಲಿ ನೋಡಿ, ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ, ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಕೊಟ್ಟಿದ್ದಾರೆ, ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 2 ಇಯರ್ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 10 ಡಿವೈಡೆಡ್ ಬೈ 100, ರೈಟ್. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಂಥ ಒಂದು ಇಲ್ಲಿ ಫಾರ್ಮುಲಾ ನಾನು ಅದನ್ನ ಏನು ಮಾಡಿದೆ ಅಂತಂದರೆ ಕ್ವಶನನ್ನು ಏನು ಮಾಡಿದ್ದೀನಿ ಸಿಂಪಲಾಗಿ ಫಾರ್ಮುಲಲ್ಲಿ ಫಿಲಪ್ ಮಾಡಿದ್ದೀನಿ, ರೈಟ್. ಹಾಗಿದ್ರೆ ಏನಾಗ್ತದೆ ಇಲ್ಲಿ ಹೋಗ್ತದೆ. ಹಾಗಿದ್ರೆ 2 × 10 ಇಸ್ ಈಕ್ವಲ್ ಟು 20. ಹಾಗಿದ್ರೆ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬಿತ್ತು ಇಲ್ಲಿ, 20 ರೂಪೀಸ್ ಬಿತ್ತು, ರೈಟ್. ಇನ್ನು ಕಂಪೇರ್ ಮಾಡಬೇಕು, ಕಂಪೌಂಡ್ ಇಂಟ್ರೆಸ್ಟ್ ಕಂಪೇರ್ ಮಾಡಬೇಕಾದ್ರೆ ನಾವಿಲ್ಲಿ ಸಿಂಪಲಾಗಿ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಸಿಂಪಲ್ ಇಂಟ್ರೆಸ್ಟು, ನಮ್ಮ ಬಡ್ಡಿ ಎಷ್ಟು ಬಂತಿದೆ, ಅಸಲು ಎಷ್ಟಿದೆ, ಅಸಲು ಜೊತೆಗೆ ಬಡ್ಡಿಯನ್ನು ಕೂಡಿಸಿದಾಗ ನಮ್ಗೆ ಏನಾಗ್ತದೆ ಇಲ್ಲಿ, ಅಸಲು ಪ್ಲಸ್ ಅಸಲು ಎಷ್ಟಿದೆ ನಮಗಿಲ್ಲಿ 100 ರೂಪಾಯಿ ಇದೆ, ಪ್ಲಸ್ ಬಡ್ಡಿ 20 ಎಷ್ಟಾಯ್ತು ಇಲ್ಲಿ ನಮಗಿಲ್ಲಿ 120. ಅರ್ಥ ಆಯ್ತಾ? ಏನಿಲ್ಲಿ ಅಸಲು ಮತ್ತು ಬಡ್ಡಿ ಕೂಡಿಸಿದಾಗ ನಮ್ಗೆ ಎಷ್ಟಾಗ್ತದೆ, 120 ರೂಪಾಯಿ ಆಗ್ತದೆ. ಅರ್ಥ ಆಯ್ತಾ? ಸಿಂಪಲಾಗಿ ಎಲ್ಲಿ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ನಾವು ಇವಾಗ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗಿಲ್ಲಿ 20 ಮಾತ್ರ ಇಟ್ಕೊಳ್ಳೋಣ. ಅದನ್ನು ಯಾವ ರೀತಿಯಾಗಿ ನಮಗಿಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸಿಂಪಲ್ ಇದೇ ರೀತಿಯಾದಂಥ ಒಂದು ಫಾರ್ಮುಲಾವನ್ನು ಏನು ಮಾಡ್ತೀನಿ ಅಂತಂದ್ರೆ ನಾನು ಇವಾಗ ಈ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಏನು ಮಾಡ್ತೀನಿ ಹಾಕ್ತೀನಿ. ಸಿಂಪಲ್ ಎ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 100, 1 ಪ್ಲಸ್ ಆರ್ 100. ಎನ್ ಅಂದರೆ ಏನಿಲ್ಲಿ, ಎನ್ ಅಂತಂದ್ರೆ ಏನು, ನಂಬರ್ ಆಫ್ ಇಯರ್ಸ್ ಅಂತಂಗೆ ಅರ್ಥ. ಎನ್ ಅಂತಂದರೆ ನಂಬರ್ ಆಫ್ ಇಯರ್ಸ್ ಅಂತಂಗೆ ಅರ್ಥ. ನಮಗೆ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 2, ಪೀರಿಯಡ್ ಆಫ್ ಅಂತ ಹೇಳ್ತೀವಿ ನಾವು, ಟೈಮಿಂಗ್ ಅಂತ ಹೇಳ್ತೀವಿ, ಅದು ನಮ್ಗೆ ಗೊತ್ತಿರಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಒಂದು ಬರ್ತೀನಿ -100. -100 ಯಾಕೆ ಬರಿತೀನಿ ಅಂತಂದರೆ ಇಲ್ಲಿ ನಾವು ಪರ್ಸಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಏನಂತಂದರೆ ಇಲ್ಲಿ ಬಡ್ಡಿ ದರ ಅನುಪಾತದಲ್ಲಿ ಕಂಡು ಹಿಡಬೇಕಾಗಿದೆ. ನಮಗಿಲ್ಲಿ ಅನುಪಾತದಲ್ಲಿ ಕಂಡು ಹಿಡೋದ್ರಿಂದ ಏನಾಗ್ತದೆ, ನಮಗಿಲ್ಲಿ ಎಷ್ಟು ಅನುಪಾತದಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಮಗಿಲ್ಲಿ ಬರುವಂಥದ್ದು ನಮಗಿಲ್ಲಿ ನೋಡ್ತಾ ಹೋಗೋಣ, ರೈಟ್. ಹಾಗಾಗಿ ಏನಾಗ್ತದೆ ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತಾ ಹೋಗೋಣ, ರೈಟ್. ಈ ಫಾರ್ಮುಲಾ ಮುಖಾಂತರ ಏನು ಮಾಡ್ತೀನಿ ಅಂತಂದರೆ ನಾನಿಲ್ಲಿ ಬಿಡಿಸ್ತಾ ಹೋದಾಗ 100 1 ಪ್ಲಸ್ 10 ಡಿವೈಡೆಡ್ ಬೈ 100 ಏನು ಮಾಡ್ತೀನಿ ಅಂತಂದರೆ ನಾನು ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇದು 1 ಬರ್ತದೆ, ಇಲ್ಲಿ 10 ಡಿವೈಡೆಡ್ ಬೈ 10 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 100, ರೈಟ್. ಇದನ್ನು ಪ್ಲಸ್ ಮಾಡ್ಕೊಂಡಾಗ 100 ಪ್ಲಸ್ ಮಾಡಿದಾಗ ಎಷ್ಟಾಗ್ತದೆ 11 ಡಿವೈಡೆಡ್ ಬೈ 10 ಟು ಬ್ರಾಕೆಟ್ ಮೈನಸ್ 100, ರೈಟ್. ಇವಾಗ ಏನಾಗ್ತದೆ 100 ಇದನ್ನು ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರ್ತದೆ 1.1 ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಇಂಟು ಮೈನಸ್ 100, ರೈಟ್. ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ 100 2.2 ಮೈನಸ್ 100 ಸಿಂಪಲ್ ಇರುವಂಥದ್ದು. ಇಲ್ಲಿ 100 × 2.2 ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಿಗ್ತದೆ, ಈ ಕಡೆ ಫೋರ್ಸ್ ಮಾಡ್ತಾಯಿದ್ದೀನಿ, ಇದನ್ನು ಇಲ್ಲಿ ನೋಡ್ಕೊಂಬಿಡಿ, ರೈಟ್. 100 × 2.2 ಅಂತಂದಾಗ ಎಷ್ಟು ಬರ್ತದೆ 122 ಬರ್ತದೆ ಮೈನಸ್ 100, ರೈಟ್. ಸಿಂಪಲ್. ಇಲ್ಲಿ -100 ಯಾಕೆ ಬರ್ತೀರಿ ಸರ್ ಅಂತಂದ್ರೆ ಈ 100ಅನ್ನು ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಅನುಪಾತದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಈ 100 ಏನಿದೆ ನಮಗಿಲ್ಲಿ ಅಸಲು, ಇದರಲ್ಲಿ ಅಸಲು ಆ್ಯಡ್ ಆಗ್ತದೆ. ಹಾಗಾಗಿ ಅಸಲನ್ನು ಹೊರಗಡೆ ತಕ್ಕೋಬೇಕಾದ್ರೆ ನಮ್ಗೆ ಇಲ್ಲಿ ಏನಾಗ್ತದೆ ಈ -100ಅನ್ನು ನಾವಿಲ್ಲಿ ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ನಮ್ಗೆ ಎಷ್ಟು ಸಿಗ್ತದೆ ಇಲ್ಲಿ 22. ಅನುಪಾತ ಎಷ್ಟಾಯಿತು ಹಾಗಿದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅನುಪಾತ ಎಷ್ಟಾಯಿತು, ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ 20 ಬಂದಿದೆ, ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ 22 ಬಂದಿದೆ, ರೈಟ್.
ಸಿಂಪಲ್ ಆಗಿರುವಂಥದ್ದು. ಹಾಗಾದರೆ ನಾವಿಲ್ಲಿ ಅನುಪಾತ ಯಾವ ರೀತಿಯಾಗಿ ಬರಿತೀವಿ? 20:22 ಇದು ನಮಗಿಲ್ಲಿ ಸಿಗುವಂತಹ ಅನುಪಾತ. ಹಾಗಾದರೆ ನಮಗಿಲ್ಲಿ ಆಪ್ಷನಲ್ಲಿ ಇದೆಯಾ? ರೈಟ್, ಸರಿ, ಇದು 22 ಆಗಬೇಕು. ರೈಟ್, ಬಿ ಇದೆ ರೈಟ್ ಆನ್ಸರ್. 20:22. ರೈಟ್, ಹಾಗಾಗಿ ಈ ಕೊಟ್ಟಂಥ ವಿಷಯದಲ್ಲಿ ಏನಿದೆ ಅಂತಂದರೆ ಸರಳ ಬಡ್ಡಿ ಜೊತೆಗೆ ಚಕ್ರ ಬಡ್ಡಿಯನ್ನು ಕ್ಯಾಲ್ಕುಲೇಷನ್ ಅದರ ಅನುಪಾತವನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಿಡಿಸಿದಂಥ ವಿಷಯ ಏನಂತಂದರೆ ಸರಳ ಬಡ್ಡಿಯಲ್ಲಿ ನಮಗೆ ಅನುಪಾತ ಎಷ್ಟು ಸಿಗ್ತದೆ ಹಾಗಿದ್ರೆ 20, ಚಕ್ರ ಬಡ್ಡಿಯಲ್ಲಿ ಅನುಪಾತ ಎಷ್ಟು ಸಿಗ್ತದೆ ಹಾಗಿದ್ರೆ ನಮಗಿಲ್ಲಿ 22. ರೈಟ್, ಹಾಗಾಗಿ 20:22 ಆಗಿರೋದ್ರಿಂದ ನಮಗಿಲ್ಲಿ ಈ ಒಂದು ಕ್ವಶನಲ್ಲಿ ಬಿ ಆಪ್ಷನ್ ಇಸ್ ರೈಟ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತೀವಿ. ಇದೇ ರೀತಿಯಾಗಿ ಬಿಡಿಸುವಂಥದ್ದು. ರೈಟ್, ಸರ್, ಇದನ್ನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಬಿಡಿಸ್ಬೇಕು? ಸಿಂಪಲ್ ಇಂಟ್ರೆಸ್ಟ್ ಆ್ಯಸ್ ಇಟ್ ಇಸ್ ಇದಕ್ಕಿಂತ ಸಿಂಪಲ್ಲಾಗಿ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕಾಂಪೌಂಡ್ ಇಂಟ್ರೆಸ್ಟ್ನ ಇದಕ್ಕಿಂತ ಸಿಂಪಲ್ಲಾಗಿ ಬಿಡಿಸುವಂಥ ಒಂದು ಮೆಥಡ್ ನಿಮಗಿಲ್ಲಿ ನಾನು ಸ್ವಲ್ಪ ರಬ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ತಿಳಿಸ್ಕೊಡ್ತೀನಿ. ರೈಟ್, ಯಾವ ರೀತಿಯಾಗಿ ಸರ್ ಕಾಂಪೌಂಡ್ ಇಂಟ್ರೆಸ್ಟ್ನ ಇನ್ನೂ ಸರಳವಾಗಿ ಯಾವ ರೀತಿಯಾಗಿ ಬಿಡಿಸ್ಬೋದು ರೀ ಅನ್ನೋದನ್ನು ನಾನಿಲ್ಲಿ ಬಿಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ? ಸಿಂಪಲ್, ನಮಗಿಲ್ಲಿ 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಸಿಗ್ತದೆ? 1 ವರ್ಷಕ್ಕೆ ಎಷ್ಟು ಸಿಗ್ತದೆ ಹಾಗಿದ್ರೆ? 10 ರೂಪೀಸ್ ಸಿಗ್ತದೆ. ಸರ್, ಹೆಂಗೆ 10 ರೂಪೀಸ್ ಸಿಗ್ತದೆ? ಸಿಂಪಲ್ ಇಂಟ್ರೆಸ್ಟನ್ನು ಮತ್ತೊಂದು ಸಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಎಷ್ಟಿದೆ? 100 ಇಂಟು 2 ಇಂಟು 10 ಡಿವೈಡೆಡ್ ಬೈ 100 ಇದೆ. ನಾನಿಲ್ಲಿ 2 ವರ್ಷ ತೊಗೊತೀನಿ, ಪೀರಿಯಡ್ ಆಫ್ ಟೈಮ್ 2 ವರ್ಷ ತೊಗೊತೀನಿ. ಅದನ್ನೇನು ಮಾಡ್ತೀನಿ ಅಂತಂದರೆ 1 ವರ್ಷಕ್ಕೆ ಮಾತ್ರ ಕನ್ವರ್ಟ್ ಮಾಡ್ಕೋತೀನಿ. ರೈಟ್, ಎಷ್ಟು ಬರ್ತದೆ ಇಲ್ಲಿ? 1 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋತೀನಿ. ಅದೆಷ್ಟಾಗ್ತದೆ? ಈಸ್ ಈಕ್ವಲ್ ಟು 10. ಅರ್ಥ ಆಯ್ತಾ? ಎಷ್ಟಿದೆ? 10 ಬರ್ತದೆ. ರೈಟ್, ಹಾಗಿದ್ದಾಗ 10 ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಏನು ಮಾಡ್ತೀನಿ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಕನ್ವರ್ಟ್ ಮಾಡಿದಾಗ ಯಾವ ರೀತಿಯಾಗಿ ಅಸಲು ಎಷ್ಟು ಸಿಗ್ತದೆ ನಮಗಿಲ್ಲಿ? 100 ಇದೆ. 100 ನಮಗಿಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದೆ ಪ್ಲಸ್ ಬಡ್ಡಿ 1 ವರ್ಷದ್ದು. ನೆಕ್ಸ್ಟ್ ಇಯರ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗ್ತದೆ ಹಾಗಿದ್ರೆ? ಇವಾಗ ಸಿಂಪಲ್ ಕಾಂಪೌಂಡ್ ಇದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಯಿತು? 110 ಇಂಟು 1 ಇಂಟು 10 ಡಿವೈಡೆಡ್ ಬೈ 100. ರೈಟ್, 11 ಬರ್ತದೆ. ಈಸ್ ಈಕ್ವಲ್ ಟು 11. ಅರ್ಥ ಆಯ್ತಾ? ಏನಿಲ್ಲಿ 10 ಪ್ಲಸ್ 11. ರೈಟ್, 11 ಪ್ಲಸ್ 11 ಬಂದಾಗ ಎಷ್ಟಾಗ್ತದೆ ಇಲ್ಲಿ? 10 ಪ್ಲಸ್ 11 ಸಾರಿ 11 ಪ್ಲಸ್ 11 ಬರ್ತದೆ. ಹಾಗಿದ್ದಾಗ ಎಷ್ಟು ಬರ್ತದೆ? 22. ನಮಗಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಏನಾಗ್ತದೆ ಈ ರೀತಿಯಾಗಿ ಬಿಡಿಸಿದಾಗ ಕೂಡ 22 ಬರ್ತದೆ, ಇಲ್ಲೂ ಕೂಡ 22 ಬರ್ತದೆ. ರೈಟ್, ಹಾಗಿದ್ದಾಗ ನಾವು ಬಿಡಿಸುವಂಥ ಮೆಥಡ್ ಏನಾಗ್ತದೆ ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾನ ಹಾಕಿ ಬಿಡಿಸಿ ಅದನ್ನು ಆ ರೀತಿಯಾಗಿ ತರೋದಕ್ಕಿಂತನೂ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಏನು ಮಾಡುತ್ತೆ ಎಡಿಷನ್ ಮಾಡ್ತಾ ಬಡ್ಡಿ ಏನು ಬರ್ತದೆ 1 ವರ್ಷದ ಬಡ್ಡಿ ಏನು ಬರ್ತದೆ ನೆಕ್ಸ್ಟ್ ಇಯರ್ಗೆ ಅದನ್ನ ಅಸಲಿಗೆ ಬಡ್ಡಿಯನ್ನು ಎಡಿಷನ್ ಮಾಡಿದರೆ ನಮಗಿಲ್ಲಿ ಸಿಗುವಂಥದ್ದು ಪ್ಲಸ್ ಏನಾಗ್ತದೆ ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ನಮಗಿಲ್ಲಿ ಸಿಂಪಲ್ಲಾಗಿ ಸಿಗ್ತದೆ. ರೈಟ್, ಹಾಗಾಗಿ ನಾವಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟನ್ನು ಫಾರ್ಮುಲಾ ಜೊತೆ ಬಿಡಿಸೋದ್ರಿಂದ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಜೊತೆಗೆ ಬಿಡಿಸೋದ್ರಿಂದ ಭಾಳ ಸರಳವಾಗಿ ನಾವಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗಿಲ್ಲಿ ಅನುಕೂಲ ಆಗ್ತದೆ. ಇಲ್ಲಿ ನಮಗಿಲ್ಲಿ ಅನುಪಾತ ಎಷ್ಟು ಸಿಗ್ತದೆ 20:22 ನಮಗಿಲ್ಲಿ ಸಿಗುವಂಥದ್ದು. ಓಕೆ, ಇನ್ನೊಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಜೊತೆಗೆ ಬರ್ತಾ ಇದೆ. ಇದು ಜಸ್ಟ್ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯೋದು ಮಾತ್ರ, ಕಾಂಪೌಂಡ್ ಇಂಟ್ರೆಸ್ಟ್ ಮಾತ್ರ ಕಂಡುಹಿಡಿಯುವಂಥದ್ದಿದೆ. ಹಾಗಾಗಿ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಏನು ಎಕ್ಸಾಂಪಲ್ ಅಂತಂದರೆ 1000 ರೂಗಳಿಗೆ ವಾರ್ಷಿಕ 10% ಬಡ್ಡಿ ದರದಂತೆ 4 ವರ್ಷಗಳಿಗೆ ಉಂಟಾಗುವ ಚಕ್ರ ಬಡ್ಡಿ ಎಷ್ಟು? 4 ವರ್ಷಕ್ಕೆ ಉಂಟಾಗುವ ಚಕ್ರ ಬಡ್ಡಿ ಎಷ್ಟು ಅನ್ನೋದನ್ನು ಇಲ್ಲಿ ಕಂಡುಹಿಡಿಬೇಕು. ಅಂದರೆ 1000 ರೂಪಾಯಿನ ಅಸಲು ಕೊಟ್ಟಿದ್ದಾರೆ, 10% ಏನು ಮಾಡಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಕೊಟ್ಟಿದ್ದಾರೆ ಮತ್ತು 4 ವರ್ಷ ಟೈಮಿಂಗ್ ಕೊಟ್ಟಿದ್ದಾರೆ. ರೈಟ್, ಈ ಕೊಟ್ಟಂಥ ವಿಷಯವನ್ನು ಏನು ಮಾಡೋಣ ಅಂತಂದರೆ ನಾವಿಲ್ಲಿ ಸೂತ್ರದಲ್ಲಿ ಫಿಲ್ಅಪ್ ಮಾಡಿ ಬಿಡಿಸೋಣ. ಯಾವ ರೀತಿಯಾಗಿ ಬರ್ತದೆ ಅಂತ ಮೊದಲು ನೋಡ್ತಾ ಹೋಗೋಣ. ಸಿಂಪಲ್ 100 1000 ಇದೆ. ಅಸಲು ಏನಿದೆ ಇಲ್ಲಿ ಅಸಲು ಆ್ಯಕ್ಚುಲಿ 1000 ಇದೆ. ಹಾಗಾಗಿ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 10 ಡಿವೈಡೆಡ್ ಬೈ 100 ಬ್ರಾಕೆಟ್ 4. ಇದು ಆ್ಯಕ್ಚುಲಿ ಎನ್ ಆಗಬೇಕು. ಏನಂತಂದರೆ ನಂಬರ್ ಆಫ್ ಇಯರ್ಸ್ ಅಂತಂದಾಗ ನಂಬರ್ ಆಫ್ ಇಯರ್ಸ್. ರೈಟ್, ಇಲ್ಲಿ 1000 1 10
1 divided by 10 4. ಆ್ಯಕ್ಚುಲಿ -1000 ಮಾಡ್ಕೋತೀನಿ, ಯಾಕಂದರೆ ಜಸ್ಟ್ ಸಿಂಪಲ್ ಆಗಿ ಚಕ್ರ ಬಡ್ಡಿ ಇನ್ಕ್ಲೂಡಿಂಗ್ ಮಾಡ್ಕೊಂಡ್ರೆ -1000 ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನಾವಿಲ್ಲಿ ಚಕ್ರ ಬಡ್ಡಿ ಮಾತ್ರ ನಮಗೆ ಬೇಕಾಗಿರೋದ್ರಿಂದ -1000 ಮಾಡ್ಕೋತೀನಿ. ಅಂದರೆ ಅಸಲು 1000 ಇರ್ತದೆ. ಹಾಗಾಗಿ ಇದು 11 divided by 10 ಬ್ರಾಕೆಟ್ 4000 ಎಷ್ಟು ಬರ್ತದೆ ಅಂತಂದರೆ ಇದು 1.1 ಬರ್ತದೆ. 4 is equal to 1000. 1.1 ಅಂತಂದರೆ ಎಷ್ಟು ಬರ್ತದೆ ಇದು 4.4 minus 1000, ರೈಟ್. ಇಲ್ಲಿ is equal to ಆ್ಯಸ್ ಇಟ್ ಇಸ್ ಬರ್ಕೋತೀನಿ. ಮೊದಲು 4.4 minus 1000 ಎಷ್ಟು ಬರ್ತದೆ ಹಾಗಿದ್ರೆ 4 ಎಷ್ಟು ಬರ್ತದೆ 100 and 1000 ಸಾರಿ ಬ್ರಾಕೆಟ್ ಸ್ಕ್ವೇರ್ ಅಂತಲ್ಲ, ರೈಟ್. 1400 and minus 1000 is equal to 4400, ರೈಟ್. ಎಷ್ಟು ಬರ್ತದೆ ನಮಗಿಲ್ಲಿ ಬರುವಂಥದ್ದು 4400. ಸಿಂಪಲ್ಲಾಗಿ ನಮಗಿಲ್ಲಿ ವಾರ್ಷಿಕವಾಗಿ 4 ವರ್ಷಕ್ಕೆ ಬರುವಂತಹ ಒಂದು ಚಕ್ರ ಬಡ್ಡಿ ಎಷ್ಟು ಬರ್ತದೆ 4400 ಸಮಥಿಂಗ್ ಏನೋ ಬರ್ತದೆ. ಹಾಗಾಗಿ ನಮಗೆ ಚಕ್ರ ಬಡ್ಡಿ ಬಿಡಿಸ್ಬೇಕಾದ್ರೆ ಈ ರೀತಿಯಾದಂಥ ಫಾರ್ಮುಲಾ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ, ರೈಟ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಜೊತೆ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಏನಿದೆ ಅಂತ, ರಾಜುನು ವರ್ಷಕ್ಕೆ 13% ಬಡ್ಡಿ ದರದಂತೆ 15,000 ರೂಗಳನ್ನು ಪಡೆದನು ಮತ್ತು ವಾರ್ಷಿಕವಾಗಿ 15% ಬಡ್ಡಿ ದರದಲ್ಲಿ ಚಕ್ರ ಬಡ್ಡಿಯ ಮೇಲೆ ಅದನ್ನು ಸಾಲ ನೀಡಿದನು. ಹಾಗಾದರೆ 2 ವರ್ಷಗಳಲ್ಲಿ ರಾಜು ಪಡೆದ ಲಾಭ ಎಷ್ಟು, ರೈಟ್. ಇಲ್ಲಿ 2 ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಒಂದು ರಾಜು ಏನು ಮಾಡ್ತಾನೆ ಅಂತಂದರೆ ಮೊದಲು 13%ದಂಗೆ 15,000 ಏನು ಮಾಡ್ತಾನೆ ಬಡ್ಡಿ ದರದಲ್ಲಿ ಸ್ವೀಕಾರ ಮಾಡ್ಕೊತಾನೆ, ಸಾಲ ತೊಗೋತಾನೆ. ಅದೇ ರೀತಿಗೆ ಏನು ಮಾಡ್ತಾನೆ ಅಂತಂದರೆ 15% ಬಡ್ಡಿ ಚಕ್ರ ಬಡ್ಡಿ ಅಂತ ಏನು ಮಾಡ್ತಾನೆ ಅಂದರೆ ಬೇರೆದವ್ರಿಗೆ ಸಾಲ ನೀಡ್ತಾನೆ. 2 ವರ್ಷಕ್ಕೆ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಬೇರೆದವ್ರಿಗೆ ಸಾಲ ಕೊಡ್ತಾನೆ. ಹಾಗಿದ್ರೆ ಇಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ವ್ಯತ್ಯಾಸ ಅಂದರೆ ಏನಿಲ್ಲಿ ಅವನಿಗೆ ಆದಂಥ ಲಾಭ ಎಷ್ಟು ಅಂತ ಏನು ಮಾಡ್ತಾರೆ ಅಂದರೆ ಕ್ವಶನನ್ನು ಕೇಳಿದ್ದಾರೆ. ಇನ್ನೊಂದ್ಸಲ ಏನು ಮಾಡ್ತಾನೆ ಕ್ವಶನ್ ನೋಡೋಣ. ರಾಜುನು ವರ್ಷಕ್ಕೆ 13% ಬಡ್ಡಿ ದರದಂತೆ 15,000 ರೂಗಳನ್ನು ಪಡೆದನು ಮತ್ತು ವಾರ್ಷಿಕವಾಗಿ 15% ಬಡ್ಡಿ ದರದಲ್ಲಿ ಚಕ್ರ ಬಡ್ಡಿಯ ಮೇಲೆ ಅದನ್ನು ಸಾಲ ನೀಡಿದನು. ಹಾಗಾದರೆ 2 ವರ್ಷಗಳಲ್ಲಿ ರಾಜು ಪಡೆದ ಲಾಭ ಎಷ್ಟು, ಅವನು ಪಡೆದಂಥ ಲಾಭ ಎಷ್ಟು, ಸಾಲ ತೆಗೆದುಕೊಂಡು ಇನ್ನೊಬ್ಬರಿಗೆ ಸಾಲವನ್ನು ನೀಡಿ ಆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ, ಅದು ಲಾಭ ಎಷ್ಟು ಬರ್ತದೆ ಅಂತ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಹಾಗಾಗಿ ಸಿಂಪಲ್ ಆಗಿರುವಂಥದ್ದು ಮೊದಲು ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಚಕ್ರ ಬಡ್ಡಿಯನ್ನು ಅಲ್ಲ, ಮೊದಲು ಸರಳ ಬಡ್ಡಿಯನ್ನು ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಏನು, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100 ಎಷ್ಟಿದೆ 15,000 ಪ್ರಿನ್ಸಿಪಲ್ ಅಮೌಂಟ್ ಇದೆ ಇಂಟು 2 ವರ್ಷ ಮತ್ತು 6 ಎಷ್ಟಿದೆ 13% ಡಿವೈಡೆಡ್ ಬೈ 100. ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 15 into 2 into 13 ಮಾಡಿದಾಗ ಎಷ್ಟು ಬರ್ತದೆ 3,900. ಇದು ಬರುವಂಥ ಸಿಂಪಲ್ ಇಂಟ್ರೆಸ್ಟ್. ಅಂದರೆ ಅವನು ಪಡೆದಂಥ 13% ಬಡ್ಡಿ ಅವನು ಕೊಡಬೇಕಾದ ಎಷ್ಟು 15,000 ಮೇಲೆ 13% ಬಡ್ಡಿ 2 ವರ್ಷಕ್ಕೆ ಅವನು ಕೊಡಬೇಕಾದ ಎಷ್ಟು 3,900 ರೂಪಾಯಿ, ಅಂದರೆ 3,900 ರೂಪೀಸ್ ಏನು ಮಾಡಬೇಕು, ಅವನು ಸಾಲ ತೆಗೆದುಕೊಂಡಿರ್ತಾ ಅವನಿಗೆ ಕೊಡಬೇಕಾದಂಥ ಬಡ್ಡಿ. ಇನ್ನು ಅವನಿಗೆ ಬರಬೇಕಾದಂಥ ಅಮೌಂಟ್ ಎಷ್ಟಪ್ಪ ಅಂತಂದರೆ ಸಿಂಪಲಾಗಿ ಕಂಪೌಂಡ್ ಇಂಟ್ರೆಸ್ಟ್. ಅವನು ಎಲ್ಲಿ ಏನು ಹೇಳ್ತಾರೆ ಅಂತಂದರೆ ದರದಲ್ಲಿ ಚಕ್ರ ಬಡ್ಡಿಯನ್ನು ಅವ್ನು ನೀಡಿದಂಥದ್ದೇನು ಚಕ್ರ ಬಡ್ಡಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾನೆ. 15,000 ಏನು ಮಾಡಿದೆ ಅವನು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ. ಎಷ್ಟು 2 ವರ್ಷಕ್ಕೆ 115 ಡಿವೈಡೆಡ್ ಬೈ 100 1 ವರ್ಷ, 115 ಡಿವೈಡೆಡ್ ಬೈ 100 2 ವರ್ಷ ಮೈನಸ್ 15,000, ರೈಟ್. ಎಷ್ಟಾಗ್ತದೆ 15,000 ಇಂಟು 1.15 ಇಂಟು 1.15 ಮೈನಸ್ 1,000 ಎಷ್ಟಾಗ್ತದೆ ಹಾಗಿದ್ರೆ ಇಂಟು ಮಾಡಿದಾಗ 19,000
837.5 ಮೈನಸ್ 15,000 ಎಷ್ಟು ಬರ್ತದೆ? 4,837.5 ರೈಟ್. ನಮಗಿಲ್ಲಿ ಚಕ್ರ ಬಡ್ಡಿ ಎಷ್ಟು ಸಿಗ್ತದೆ ಹಾಗಿದ್ರೆ? 4,837.5 ರುಪೀಸ್ ಏನಾಗ್ತದೆ ನಮಗಿಲ್ಲಿ ಸಿಕ್ಕಂತಹ ಚಕ್ರ ಬಡ್ಡಿ. ಈ ಚಕ್ರ ಬಡ್ಡಿ ಮತ್ತು ಅಸಲಿಗೆ ಅಥವಾ ಸಿಂಪಲ್ ಇಂಟ್ರೆಸ್ಟ್ಗೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ ಹಾಗಿದ್ರೆ? 4,837.5 ಮೈನಸ್ 3,900 937.5 ನಮಗಿಲ್ಲಿ ಡಿಫ್ರೆನ್ಸ್ ಅಮೌಂಟ್ ಅಂದರೆ ಹಾಗಿದ್ರೆ ರಾಜು ಪಡೆದಂಥ ಲಾಭ ಎಷ್ಟಿಲ್ಲಿ? 937.5 ರೂಪಾಯಿ ಅವನು ಪಡೆದಂತಹ ಲಾಭ ಇರ್ತದೆ. ಆಪ್ಷನ್ ಇದೆ ABC. ಸಿ ಇಸ್ ರೈಟ್ ಆನ್ಸರ್. 937.5 ರುಪೀಸ್ ಇಸ್ ಅಲ್ಲಿ ಏನಾಗ್ತದೆ ಅಂದರೆ ಅವನು ಪಡೆದಂತಹ 13% ಬಡ್ಡಿಯಲ್ಲಿ, ಸರಳ ಬಡ್ಡಿಯಲ್ಲಿ, ಅವನು ಕೊಟ್ಟಂತಹ 15% ಚಕ್ರ ಬಡ್ಡಿಯಲ್ಲಿ ಏನಾಗ್ತದೆ ಅಂದರೆ ಅವ್ನು ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ? 937.5. ಅಂದರೆ ಇಲ್ಲಿ ಒಬ್ಬರ ಹತ್ರ ಸಾಲ ತೆಗೆದುಕೊಂಡು ಇನ್ನೊಬ್ಬರಿಗೆ ಸಾಲ ನೀಡಿದಾಗ ಅಲ್ಲಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಅವನು ಸಾಲ ತೆಗೆದುಕೊಂಡು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಏನು ಮಾಡ್ತಾನೆ ಅಂದರೆ ಸಾಲ ಕೊಟ್ಟಿರ್ತಾನೆ. ಅವನಿಗೆ ಬಂದಂತಹ ಲಾಭ ಎರಡರ ಮಧ್ಯದಲ್ಲಿ ಆಗುವಂಥ ಅವನಿಗೆ ಲಾಭ ಎಷ್ಟಾಗ್ತದೆ ಅಂತಂದರೆ ಅದು 937. ಹಾಗಾಗಿ ಸಿ ಇಸ್ ಅ ರೈಟ್ ಆನ್ಸರ್ ಆಗಿರ್ತದೆ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ರೈಟ್. ಇದರಿಂದ ಬಿಟ್ಟು ನಾವೇನು ಮಾಡ್ತೇವೆ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಇನ್ನೂ ಸಿಂಪಲ್ ಆಗಿ ಬಿಡಿಸ್ಬೇಕು ಅಂತಂದರೆ ಮೊದಲೇ ಹೇಳಿದಾಗೆ ಸಿಂಪಲ್ ಇಂಟ್ರೆಸ್ಟ್ನ ಏನು ಮಾಡ್ತೀವಿ ನಾವಿಲ್ಲಿ 1 ವರ್ಷಕ್ಕೆ ಬಿಡಿಸ್ಕೊಂಡು ಬರುವಂಥ ಅಮೌಂಟ್ನಲ್ಲಿ ಏನು ಮಾಡ್ತೀವಿ ಅಂದರೆ ಎಡಿಷನ್ ಮಾಡಿಕೊಂಡು 2ನೇ ವರ್ಷಕ್ಕೆ ನಾವೇನು ಮಾಡ್ಬೋದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಮಗೆ ಇರ್ತದೆ. ಇದೇ ರೀತಿಯಾದಂಥ ಅಮೌಂಟ್ ನಮಗಿಲ್ಲಿ ಸಿಗ್ತದೆ ಕಂಪೌಂಡ್ ಇಂಟ್ರೆಸ್ಟು. ಅದನ್ನು ಈ ಒಂದು ಸಿಂಪಲ್ ಇಂಟ್ರೆಸ್ಟನ್ನು ಮೈನಸ್ ಮಾಡಿದಾಗ ನಮಗೆ ಆಗ್ತದೆ ನಮಗಿಲ್ಲಿ ಸಿಗುವಂತಹ ಲಾಭಾಂಶ ನಮಗಿಲ್ಲಿ ಸಿಗ್ತದೆ. ಈ ರೀತಿಯಾದಂಥ ಏನು ಮಾಡೋ ಕ್ವಶನ್ಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ರೈಟ್. ಓಕೆ, ಇನ್ನೊಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಬರ್ತಿದ್ದೀನಿ. ಏನಂತಂದರೆ 40,000 3 ವರ್ಷಗಳವರೆಗೆ ವಾರ್ಷಿಕವಾಗಿ 5% ಚಕ್ರ ಬಡ್ಡಿಗೆ ಹೂಡಿಕೆ ಮಾಡಲಾಗಿದೆ. 3 ವರ್ಷಗಳ ನಂತರ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರೋಂಥ 3 ವರ್ಷಕ್ಕೆ ಚಕ್ರ ಬಡ್ಡಿಯನ್ನು ಹೂಡಿಕೆ ಮಾಡಿದ್ದಾರೆ. ಚಕ್ರ ಬಡ್ಡಿ ಮೇಲೆ 40,000 ರೂಪಾಯಿ ಅಸಲಿದೆ. 3 ವರ್ಷ ಏನು ಮಾಡ್ಯಾರ ಅಂತಂದರೆ ಟೈಮ್ ಪೀರಿಯಡ್ ಇದೆ. 5% ಚಕ್ರ ಬಡ್ಡಿ ಅಂದರೆ 5% ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನಾವಿಲ್ಲಿ ನೋಡೋದಾದರೆ ನಮಗಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಯಾವ ರೀತಿ ಇದೆ? ಎಷ್ಟು? 40,000 ಇಂಟು 105 ಡಿವೈಡೆಡ್ ಬೈ 100 ಇಂಟು 105 ಡಿವೈಡೆಡ್ ಬೈ 100 ಇಂಟು 105 ಡಿವೈಡೆಡ್ ಬೈ 100 ಮೈನಸ್ 40,000 ರೈಟ್. 3 ವರ್ಷಕ್ಕೆ ಬರುವಂಥದ್ದು ಎಷ್ಟಿದೆ? 40,000 ಇಂಟು 105 ಅಂತಂದರೆ ಎಷ್ಟು ಬರ್ತದೆ? 1.05 ಇಂಟು 1.05 ಇಂಟು 1.05 ಡಿವೈಡೆಡ್ ಇನ್ ಮೈನಸ್ 40,000 ರೈಟ್. 40,000ಅನ್ನು 105 1.05 1.05 1.05 ಇಂಟು ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತದೆ ಅಂದರೆ ಇಲ್ಲಿ 46,305 ಮೈನಸ್ 40,000 ಆಗ್ತದೆ ರೈಟ್. ಹಾಗಿದ್ದಾಗ ಈ ಮೈನಸ್ 40,60305 ಅನ್ನು ಮೈನಸ್ ಮಾಡಿದಾಗ ಎಷ್ಟಿರ್ತದೆ? 6,305 ನಮಗಿಲ್ಲಿ ಸಿಗುವಂಥ 3 ವರ್ಷಕ್ಕೆ ಸಿಗುವಂತಹ ಚಕ್ರ ಬಡ್ಡಿ ನಮಗಿಲ್ಲಿ ನೋಡೋಕ್ಕೆ ಸಿಗ್ತದೆ ರೈಟ್. ಇದನ್ನು ನಾವೇನು ಮಾಡೋಣ ಅಂತಂದರೆ ಇಲ್ಲಿ 6,305 ರುಪೀಸನ್ನು ನಾವಿಲ್ಲಿ ಆಪ್ಷನ್ ಬಿ ಏನೇನು ಮಾಡ್ತೀವಿ ನಾವಿಲ್ಲಿ ನೋಡಿದಾಗ ನಮ್ಗೆ ಬರುವಂಥದ್ದು ರೈಟ್. ಹಾಗಾದರೆ ಇದನ್ನು ಏನು ಮಾಡೋಣ ಅಂತಾರೆ ಇವಾಗ ಇನ್ನೂ ಸಿಂಪಲ್ಲಾಗಿ ಬಿಡಿಸೋದು ಹೇಗ್ರಿ ಸರ? ಇಲ್ಲಿ 105 ಹೆಂಗೆ ತೊಗೊಂಡ್ರಿ ನೀವು ಅಂತ ನಾವಿಲ್ಲಿ ತೆಗೆದುಕೊಂಡಾಗ ಇಂಟು ನೀವು ಇಲ್ಲಿ ಪ್ರಾಬ್ಲಮಲ್ಲಿ ನೋಡಿರ್ತೀರ ಏನಿದೆ ಅಂತಂದರೆ ಪಿ ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಇಂಟು ಎನ್ ಅಂತ ನಾವು ಇಲ್ಲಿ ನೋಡ್ಕೊಂಡಾಗ ಇದನ್ನು ಏನು ಮಾಡೋದು ಅಂದರೆ ಈ ರೀತಿಯಾಗಿ ಕನ್ವರ್ಷನ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿಯಾಗಿ ಇಲ್ಲಿ ಎ ಮೈನಸ್ ಬರ್ತದೆ ಎ ಮೈನಸ್ ಪಿ
ಇಲ್ಲಿ ಎನ್ ಅಂತಂದರೆ ಎಷ್ಟು ವರ್ಷ ಇದೆ, 3 ವರ್ಷ ಇದೆ ಅಲ್ಲ. ಈ 3 ವರ್ಷ ಏನು ಮಾಡ್ತೀನಿ ಅಂತಂದರೆ 100 ಇಲ್ಲಿ ಕೊಟ್ಟಂಥ 100 ಏನು ಮಾಡ್ತೀನಿ ನಾನು ಇಲ್ಲಿ 100 ಏನು ಮಾಡ್ತೀನಿ, ಇದಕ್ಕೆ ಇಂಟು ಮಾಡ್ಕೊಂಡಾಗ ಏನಾಗ್ತದೆ 100 ಪ್ಲಸ್ ಏನಾಗ್ತದೆ 100 ಇಂಟು 100 ಎಷ್ಟಾಗ್ತದೆ 100 ಪ್ಲಸ್ ಎಷ್ಟಿದೆ ಇಲ್ಲಿ 8% ಬಡ್ಡಿ ಇದೆ 5%, ಅಂದರೆ ಎಷ್ಟಾಗ್ತದೆ 100 ಇಂಟು 3 ಇಯರ್ಸ್ ಎಷ್ಟಾಗ್ತದೆ. P is equal to 105 divided by 100 ರೈಟ್ ಇಂಟು 3. ಅರ್ಥ ಆಯ್ತಾ? ಈ 105 ಯಾವ ರೀತಿಯಾಗಿ ಯಾಕೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಅಂತೇಳಿ ಇಂಟು 3 ಮಾಡ್ಕೊಂಡಾಗ ಇಲ್ಲಿ 3 ವರ್ಷಕ್ಕೆ ಏನು ಮಾಡ್ತೀನಿ ನಾನು ಇಲ್ಲಿ ಸಿಂಪಲ್ಲಾಗಿ ತೆಗೆದುಕೊಂಡು ಬರ್ತೀನಿ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ನಮಗೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ ಇಂಟು ಒಳಗಡೆ ಬರುವಂಥ 105 ಡಿವೈಡ್ ಬೈ 100 ಇಂಟು 3 ಇದೆಯಲ್ಲ, ಅದಕ್ಕೆ 1 2 3 ರೈಟ್. ಇದನ್ನ ಏನು ಮಾಡ್ತೀನಿ ಅಂದರೆ ಇಲ್ಲಿ ಅಮೌಂಟನ್ನು ಏನು ಮಾಡ್ತೀನಿ ಇಲ್ಲಿ ವಾಪಸ್ ರಿಡ್ಯೂಸ್ ಮಾಡಿದ್ರೆ, ಯಾಕಂದರೆ ಎ ಮೈನಸ್ ಪಿ ಇರೋದ್ರಿಂದ ಸೂತ್ರದಲ್ಲಿ ಅದೇ ಇರ್ತದೆ ಎ ಮೈನಸ್ ಪಿ ಬ್ರಕೆಟ್ ಸ್ಕ್ವೇರ್ ಬ್ರಕೆಟ್ 1 ಇಲ್ಲಿ ನೋಡಿ 1 ಪ್ಲಸ್ ಆರ್ ಡಿವೈಡ್ ಬೈ 100 ಇಂಟು ಎನ್ ಬರ್ತದಲ್ಲ. ಆ ರೀತಿ ಏನು ಮಾಡಿದೆ ಅಂದರೆ ಸಿಂಪಲ್ಲಾಗಿ ಇಂಟ್ರೆಸ್ಟನ್ನ ನಾನು ಇಲ್ಲಿ ಬಿಡಿಸ್ತಾ ಹೋಗಿದ್ದೀನಿ ರೈಟ್. ಇದು ಇನ್ನೂ ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅಂತಂದರೆ ನಾವಿಲ್ಲಿ ಎಷ್ಟಿದೆ 40,000 ಇಂಟು ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಎಷ್ಟಿದೆ ಇಲ್ಲಿ ಟೈಮ್ ಎಷ್ಟಿದೆ 3 ವರ್ಷ ಇಂಟು 5 ಡಿವೈಡೆಡ್ ಬೈ 100 ಬರುವಂಥದ್ದು ಎಷ್ಟು ಬರ್ತದೆ 4 3 12 12 5 ಎಷ್ಟು ಬರ್ತದೆ 60 ರೈಟ್. 6,000 rupees ರೈಟ್. 6,000 ಅಂತ ನಾವಿಲ್ಲಿ 3 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೋದಾದ್ರೆ ಯಾವ ರೀತಿ ಬರ್ತದೆ, ಅದು 6,000 ಪ್ಲಸ್ ಏನು ಮಾಡ್ತೇವೆ ಎಡಿಷನ್ ಮಾಡ್ಕೋತೀವಿ 40,000 ಪ್ಲಸ್ 6,000 46,000 ಇಂಟು ಇದು 1 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, 1 ವರ್ಷ ಅಂದರೆ ಇಲ್ಲಿ ಎಷ್ಟು ಬರ್ತದೆ 5 ಮಕ್ಕಳೇ 3,000 ರೈಟ್. 3,000 ಬರ್ತದೆ 3,000 43,000 ಇಂಟು 1 5 ಡಿವೈಡೆಡ್ ಬೈ 100 43 ಎಷ್ಟು ಬರ್ತದೆ 43 ಇಂಟು 5 43 ಇಂಟು 5 ಎಷ್ಟು ಬರ್ತದೆ 2,150 ಎಷ್ಟು ಬರ್ತದೆ 4,000 3,000 ಇಲ್ಲಿ ಬರ್ತದೆ, ಆನಂತರ 2,150 ರೈಟ್. ಇನ್ನು 3ನೇ ವರ್ಷದ ಎಷ್ಟು ಬರ್ತದೆ ಹಾಗಿದ್ರೆ 3 ವರ್ಷದ ಎಷ್ಟು ಬರ್ತದೆ ನೋಡೋದು 3,500. ಓಕೆ, ಇಲ್ಲಿ ಸಿಂಪಲ್ ಆಗಿ 2,000 ಬರ್ತದೆ. ಮೊದಲೇದು 2,000 ಬರ್ತದೆ. 2,000 ಅಂದಾಗ ಎಷ್ಟು ಬರ್ತದೆ ಅದು 42 ಇಂಟು 5 55 3,100 2,100 ರೈಟ್. 2,100 ಇನ್ನು 3ನೇ ವರ್ಷದ್ದು ಅಂದರೆ ಎಷ್ಟು ಬರ್ತದೆ ಇಲ್ಲಿ ಇನ್ನು 42,000 ಪ್ಲಸ್ 2,100 ಅಂತಂದರೆ 44,100 ಇಂಟು 5 ಡಿವೈಡೆಡ್ ಬೈ 100 44,100 ಇಂಟು 441 ಇಂಟು 5 ಎಷ್ಟು ಬರ್ತದೆ ರೀ 2,205 ರೈಟ್. 2,205 ಎಷ್ಟಾಗ್ತದೆ 6,305 ಇಲ್ಲಿ ಟೋಟಲ್ ಆಗಿ ನಮ್ಗೆ 3 ವರ್ಷಕ್ಕೆ ಸಿಗುವಂತಹ ಬಡ್ಡಿ ಚಕ್ರ ಬಡ್ಡಿ ಎಷ್ಟಾಗ್ತದೆ ಹಾಗೆ 6,305. ಇಲ್ಲಿ ಬರುವಂಥದ್ದು ಅಷ್ಟೇ ಬರ್ತದೆ, ಇಲ್ಲಿ 6,305 ಮತ್ತು ಸಿಂಪಲ್ ಇಂಟ್ರೆಸ್ಟ್ ಮುಖಾಂತರ 3 ವರ್ಷದ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಕೂಡ ಏನು ಬರ್ತದೆ ಅಂದರೆ 6,305 ರೂಪೀಸ್ ಬರುವಂಥದ್ದು. ಹಾಗಾಗಿ
ಸಿಂಪಲ್ ಇಂಟ್ರೆಸ್ಟನ್ನು ಅಥವಾ ಕಾಂಪೌಂಡ್ ಇಂಟ್ರೆಸ್ಟನ್ನು ಎರಡು ರೀತಿಯಾಗಿ ನಾವಿಲ್ಲಿ ಬಿಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನಮ್ಗೆ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ, ಫಾರ್ಮುಲಾ ಮುಖಾಂತರ ಬಿಡಿಸೋದಕ್ಕಾಗಲಿಲ್ಲ ಅಂತಂದರೆ ಅದನ್ನೇ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಬರುವಂಥ ಬಡ್ಡಿನ ಎಡಿಷನ್ ಮಾಡ್ಕೋತಾ ಹೋಗಿ ಏನು ಮಾಡೋದು ಅಂದರೆ ಈ ರೀತಿಯಾಗಿ ಕೂಡ ನಮಗೆ ಇಲ್ಲಿ ಬಿಡಿಸೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದೇ ರೀತಿಯಾಗಿ ಏನು ಮಾಡೋದು ಅಂತಂದರೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟನ್ನ ಬರುವಂಥ ಪ್ರಾಬ್ಲಮ್ಗಳನ್ನು ಭಾಳಷ್ಟು ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಎಕ್ಸಾಮ್ನಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಎಕ್ಸಾಂಪಲ್ಗಳನ್ನು ಅತಿ ಹೆಚ್ಚಾಗಿ ನೀವು ಬಿಡಿಸುವಂಥ ಮೆಥಡ್ ಯಾವ ರೀತಿಯಾಗಿ ಬಿಡಿಸ್ತೀರಿ, ಈ ರೀತಿ ಸಿಂಪಲ್ ಇಂಟ್ರೆಸ್ಟ್ ಮುಖಾಂತರ ಬಿಡಿಸ್ತೀರಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕಿ ಬಿಡಿಸ್ತೀರಿ ಅನ್ನೋದನ್ನು ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಏನು ಮಾಡಿ ಅಂತಂದರೆ ಬಿಡಿಸ್ತಾ ಹೋಗಿ ಭಾಳಷ್ಟು ಈಸಿಯಾಗಿ ನಾವಿಲ್ಲಿ ನೋಡ್ಬೋದು. ಥ್ಯಾಂಕ್ ಯು.